ಆಸೆ ಕೈಗೂಡಿತಮ್ಮ. ಪರೀಕ್ಷೆಯಲ್ಲಿ ನಾನು ಇಡೀ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ನಲ್ಲಿ ಪಾಸ್ ಆಗಿದ್ದೇನೆ ಅಮ್ಮ. ನನಗೆ ಆಶೀರ್ವಾದ ಮಾಡ. ಈ ನಿನ್ನ ಮಾತನಿಗೆ ತುಂಬಾ ಸಂತೋಷವಾಯ್ತಪ್ಪ. ನೋಡು, ನಿನ್ನ ಪ್ರತಿಫಲಕ್ಕೆ ಮನುಷ್ಯರು ಯಾವತ್ತಿದ್ರು ಕೈ ಬಿಟ್ಟು ದೇವರು ಕೈ ಬಿಡೋದಿಲ್ಲ ಅಂತ ನಿನ್ನ ತಂದೆಯವರು ನಿನಗೊಂದು ಮಾತಿತ್ತು. ಅದು ನೆನಪಿದೆಯೇನು ನಿನಗೆ? ಹೌದಮ್ಮ, ಅವರ ಮಾತೇ ನಿಜವಾಯ್ತು ಅಮ್ಮ. ಅಪ್ಪ ಎಲ್ಲಿದ್ದಾನಮ್ಮ ಈಗ? ಶೇಷಕಾಲನಿಗೆ ಮಾರುತೀಶ್ವರ ದೇವಸ್ಥಾನಕ್ಕೆ ಹೋಗ್ಬರ್ತೀನಿ ಅಂತ ಹೇಳಿದ್ದಾರೆ. ನಡೆಯಪ್ಪ, ಒಳಗಡೆ ನಡಿ, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಬೇಕು. ಅಮ್ಮ, ಒಂದು ಚಿಂತೆ ತಪ್ಪಿತ್ತು ಅನ್ನೋಷ್ಟರಲ್ಲಿ ಮತ್ತೊಂದು ಚಿಂತೆ ನನ್ನನ್ನು ಕಾಡುತ್ತೊಡಗಿದೆ. ಏನು ಮಾಡಲಮ್ಮ ನಾನು, ಏನು ಮಾಡಿ? ಅದೇನು ಚಿಂತೆಯಪ್ಪ? ನೋಡಮ್ಮ, ಇಂದಿನ ಈ ದಿನಪತ್ರಿಕೆಯಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಒಂದು ಅರ್ಜಿ ಕರೆದಿದ್ದಾರೆ. ಆ ಕೆಲಸಕ್ಕೆ ಅರ್ಜಿ ನಾನು ಹಾಕಬಹುದಾಗಿತ್ತು. ಆದ್ರೆ ಏನು ಮಾಡಲಿ, ಅಷ್ಟೊಂದು ದುಡ್ಡು ನನ್ನ ಹತ್ರ ಇಲ್ಲ. ನಾನದು ಎಂಥ ದುಡ್ಡಲ್ಲ ಅಂತೀನಿ. ಚಿಂತೆ ಮಾಡ್ಬೇಡ ಮಗು, ಚಿಂತೆ ಮಾಡ್ಬೇಡ. ಆ ದೇವರಿಗೆ ಒಂದು ದಾರಿ ತೋರಿಸ್ತಾನೆ. ರಘುವೀರ, ಮೊನ್ನೆ ದಾರಿಯಲ್ಲಿ ನನಗೆ ಅವಕಾಶ ಬೇಕಿದ್ರು. ನಿಮ್ಗೆ ಏನಾದರೂ ತೊಂದರೆ ಇದೆ ಮನೆಗೆ ಬರೋಣ, ನಾನು ಹಣದ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು. ನಾನು ನೀರಿಗೆ ಹೋಗಿ ಅವರ ಹತ್ತಿರವಿಗೆ ಹಣವನ್ನು ಇಸಿದುಕೊಂಡು ಬರ್ತೀನಿ. ನೀನು ಸ್ವಲ್ಪ ಹೊರಗಡೆ ಇರು. ಇನ್ನು ನನಗಾಗಿ ನನ್ನ ತಂದೆ ತಾಯಿಗಳು ಅದೆಷ್ಟು ಕಷ್ಟಪಡ್ತಾರೋ ಆ ದೇವರಿಗೆ ಗೊತ್ತು. ಯಾಕಮ್ಮ ನನ್ನ ಮೇಲೆ ಸುಮ್ಮನೆ ಕೆಂಡ ಕಾರ್ತೀಯ?
ಬದಿಗೂ ತಮ್ಮ ಎಂದು ತಿಳಿದು ಹಾಕಿದ ಈ ಅಣ್ಣದ ಋಣಾನ ಅತ್ತಿಗೆ ಮೇಲೆ ಬಲಾತ್ಕಾರ ಮಾಡಿ ತೀರಿಸ್ತಾ ಇದ್ದಾನೆ ಸತ್ಯವೇನು ಮಗುಚಿ ಹೇಳು. ಏನಾದ್ರು ಬಿಚ್ಚಿ ಹೇಳು. ಇಲ್ಲಾಂದ್ರೆ ಪ್ರಭು, ಈ ಮಾತು ನಿಜನಾ? ಏನು? ಇವ್ರು ಹೇಳ್ತಿರೋ ಮಾತು ನಿಜವೇನೋ? ಪಾಪಿ, ನೀನು ಇಷ್ಟೊಂದು ನಿರ್ಲಜ್ಜತನ ಕೆಲಸಕ್ಕೆ ಇಳಿಯಲು? ರಾಘು ರಾಘು ಮತ್ತೆ ಮತ್ತೆ ಅದೇ ಮಾತನ್ನು ಹೇಳ್ಬೇಡ. ಏನ್ ನಡೀತು ಅಂತ ಸತ್ಯ ಬಿಚ್ಚಿ ಹೇಳು. ಸಾಯಿಸ್ಬಿಡ್ತೀನಿ. ಅಪ್ಪ, ಪ್ರತ್ಯಕ್ಷ ಕಂಡ ನಾನೇ ಸಾಕ್ಷಿ ಆಗ್ತಾ ಇದ್ರು. ಮತ್ತೆ ಮತ್ತೆ ಅವನನ್ನು ಕೇಳುವ ಅವಶ್ಯಕತೆ ಏನಿದೆ ಅಪ್ಪ? ಒಟ್ಟಿನಲ್ಲಿ ಮರ್ಯಾದೆ ಬೇಕಿದ್ರೆ ಈ ಮನೆಯಲ್ಲಿ ಒಂದು ಕ್ಷಣ ಇರಬಾರ್ದು ಅನ್ಸುತ್ತೆ. ಬಾ, ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡಬೇಕಾದದ್ದು ಈ ಮನೆ ಯಜಮಾನನ ಕರ್ತವ್ಯ ಮಗ. ಓಹೋ, ಈ ಮನೆ ಯಜಮಾನರು. ಅಪ್ಪ, ನೀನು ನಿಜವಾಗಿಯೂ ಈ ಮನೆಗೆ ಯಜಮಾನರಾಗಿದ್ರೆ ನನ್ನ ಮರ್ಯಾದೆ ಇಂಥ ಮಟ್ಟಕ್ಕೆ ಯಾಕಪ್ಪ ಬರ್ತಾ ಇತ್ತು? ನನ್ನ ಹೆಂಡತಿ ಮೇಲೆ ಬಲಾತ್ಕಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದನ್ನು ನಾನೇ ನನ್ನ ಕಣ್ಣಾರೆ ಕಂಡ್ರು. ಸಾಕ್ಷಿ ಹೇಳ್ತಾ ಇದ್ರು ಈ ದುಷ್ಟಕ್ಕೆ ಶಿಕ್ಷೆ ಕೊಡಲಾಗದೆ ನೀವು ಈ ಮನೆಯ ಯಜಮಾನ. ನಾಚಿಕೆ ಆಗ್ಬೇಕು ನಿಮಗೆ. ಈ ದೃಶ್ಯವನ್ನು ನೀನು
ಪಾಠವಾಗಿದೆ. ಅತ್ತಿಗೆ ನಾನೀಗ ನಿಮ್ಮ ಇಷ್ಟ ಇದ್ದಂತೆ ಮಣಿ ಬಿಟ್ಟು ಹೊರಡ್ತಾ ಇದ್ದೇನೆ. ಆದ್ರೆ ಒಂದೇ ಒಂದು ಸಲ ಈ ನನ್ನ ಸಮಾಜಕ್ಕೆ, ನನ್ನ ತಂದೆ ತಾಯಿಗಳಿಗೆ ಹೇಳಿ ಬಿಡಮ್ಮ, ನಾನು ನಿರಪರಾಧಿ ಎನ್ನುವುದನ್ನು. ಅದನ್ನು ಹೇಳಿ ಸಂತೋಷದಿಂದ ಈ ಮನೆಯನ್ನು ಬಿಟ್ಟು ಹೋಗ್ತೀನಿ. ನಿಜ ನಿನ್ನ ನಿರಪರಾಧಿ ಅಂತ ಹೇಳೋದಕ್ಕೆ ಕೇಳಿ ಮುಖ ನೋಡೋದಕ್ಕೂ ಸಹಿತ ನನಗೆ ನಾಚಿಕೆ ಆಗ್ತಿದೆ. ನೀನು ಸುಶೀಲೆ, ಗಲತಿ, ಮಹಾಗಲತಿ. ನಿನಗೆ ನನ್ನ ಮುಖ ನೋಡೋಕೆ ನಾಚಿಕೆಯಾಗುವುದು ಸ್ವಾಭಾವಿಕನೇ. ಆದ್ರೆ ಹತ್ತಿಗೆ ಒಂದು ಮಾತು ಚೆನ್ನಾಗಿ ನೆನಪಿನಲ್ಲಿಟ್ಟುಕೊಳ್ಳಿ. ಸತ್ಯ ಸಂಗತಿ ಒಂದಲ್ಲ ಒಂದು ದಿನ ಹೊರಬಿದ್ದೇ ಬೀಳುತ್ತದೆ. ಆಗ ಮಾತ್ರ ನಿನ್ನ ಸಹಾಯಕ್ಕೆ ಈ ರಘುವೀರನೇ ಬರದು. ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ಬರೀ ಇವರ ಮಾತನ್ನ ಕೇಳ್ಕೊಂಡು ನಿಂತು ಬಿಟ್ರೆ ನನಗೆ ಸುತ್ತಾಡ್ತಾಯಿಲ್ಲ. ಅಪ್ಪ, ನಾನಿನ್ನು ಹೊರಡ್ತೀನಿ. ನನಗೆ ಆಶೀರ್ವಾದ ಮಾಡಪ್ಪ. ಹೋಗಿ ಬಾರಪ್ಪ. ಯಾರಿಗೆ ಏನು ಹೇಳ್ಬೇಕು ಎಂಬುದೇ ಗೊತ್ತಾಗ್ತಾ ಇಲ್ಲ.